ಅಂತ ಪೂಜೆಗೆ ರೆಡಿಯಾಗಿ ಹೊರಟಿದ್ದೀವಿ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ತಡ ಆಗೋಯ್ತು. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟು ಸ್ವಲ್ಪ ಲೇಟ್ ಆಗುತ್ತೆ. ಟ್ರಾಫಿಕ್ ಅಂತೂ ಇರುತ್ತಲ್ವಾ. ಇವತ್ತೇನು ಟ್ರಾಫಿಕ್ ಇರಲ್ಲ ಅನ್ಕೊಂತೀನಿ. ಇರ್ಬೋದಾ? ಶನಿವಾರ ಆದ್ರೂ ಇರ್ಬೋದೇನೋ. ಸ್ವಲ್ಪ ಚೆನ್ನಾಗಿ ಮಾತಾಡು. ಅಮ್ಮನ ಮನೆಗ ಯಾರು ರೆಡಿ ಆದ್ರೂ ನಮ್ಮ ಮನೇಲಿ ಲೇಟಾಗಿ ರೆಡಿ ಆಗೋದು ಪ್ರಗತಿನ ರೆಡಿ ಮಾಡಿ ಓಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡತ್ತೆ. ಉದ್ದಕ್ಕೆ ಮುಡಿಸ್ಲಾ ಬೇಡವಾ? ಈ ಥರ ಮುಡಿಸ್ಲಾ? ಚೆನ್ನಾಗಿ ಕಾಣಿಸಲ್ವಾ? ನಿಂಗೆ ಚೆನ್ನಾಗಿ ಕಾಣಿಸುತ್ತಾ? ಹೆಂಗೆ ಉದ್ದಕ್ಕೆ ಮುಡಿಸ್ಲಾ? ಅವ್ರಿಗೆ ಹೆಂಗೆ ಇಷ್ಟ ಉದ್ದ ಜಡೆ ಅಲ್ವಾ? ಚೆನ್ನಾಗಿ ಕಾಣಿಸುತ್ತೆ ನನಗೆ. ಬೇಡ ಅಂದ್ರೆ ಹಿಂಗಾಗ್ಲಾ? ಹಿಂಗ ಇದು ಹಳೆ ಕಾಲದ ಥರ ಆಯ್ತು. ಹಿಂಗೆ ಮುಡಿಸ್ತೀನಿ ಕೊಡಿ. ಮುಂದೆನೆ ಹೋಗಿ ಕಾಣಿಸಲ್ಲ ಫೇಸ್ಗೆ. ಚೆನ್ನಾಗಿದ್ಯಾ? ಅಡಿಗೆ ಮ್ಯಾಚಿಂಗ್ ಆಯ್ತಿತ್ತು. ಪ್ರೀತು ಲಕ್ಕಿಂಗ್ ಕರ್ಕೊಂಬ ಇಲ್ಲಿ ಡ್ರೆಸ್ ಹಾಕೋಣ. ಇವತ್ತು ಹಾಲಕ್ಸೋದಕ್ಕೆ ಲಕ್ಕಿಂಗ್ ಕರ್ಕೊಂಡು ಹೋಗೋದು ಬೇಡ ಅಂತ ಅನ್ಕೊಂಡ್ವಾ. ಆಮೇಲೆ ಪಾಪ ಅದು ನಮ್ಮ ಲೈಫಲ್ಲಿ ಎಂಟ್ರಿ ಆಗಿ ಒಂಥರ ನಮ್ಮಲ್ಲೇ ಆಗ್ಬಿಟ್ಟಿದೆ. ಅದು ಕರ್ಕೊಂಬ, ನಾ ಹಾಕ್ತೀನಿ. ಹಿಂಗೆ ಹಾಕಕ್ಕೆ ಬರಲ್ಲ, ಎತ್ಕೊಂಬ. ಹಾಂ, ಅದಕ್ಕೆ ಹೊಸ ಡ್ರೆಸ್ ಹಾಕ್ಸ್ಬಿಟ್ಟು ಕರ್ಕೊಂಡು ನಿಧಾನ ಮಗ್ನೆ ಅಂತ ಹೇಳ್ಬಿಟ್ಟು ನೆನ್ನೆ ಇದನ್ನು ಬುಕ್ ಮಾಡಿದ್ದೆ. ಮೊನ್ನೆ ತನ್ನ ಡ್ರೆಸ್ ಹಾಕಿಲ್ಲ ಮಾತಾಡ್ತಾನೆ. ನೆನ್ನೆ ಇದು ತಗೊಂಬಂದ್ವಿ, ಪಿಂಕ್ ಕಲರ್ ಆಗ್ಲಿಲ್ಲ, ತುಂಬಾ ಲೂಸ್ ಆಗ್ಬಿಟ್ಟೈತೆ. ಚೆನ್ನಾಗಿತ್ತು ಕಾಲರ್ದು. ನೀನ್ ಪರ್ಚ್ಬೇಡಮ್ಮ ತಾಯಿ, ನಿನ್ನ ಏನು ಮಾಡಲ್ಲ, ನಾವು ಸುಮ್ಮನೆ ಇರೋ. ಇದಕ್ಕೆ ಏನಾಗೈತೆ ಗೊತ್ತಾ? ಇಬ್ರು ಕಟ್ ಮಾಡಕ್ ಆಗಿಲ್ಲ. ನೀನ್ ಮಾತಾಡ್ಬಿಟ್ಟು ಅಪ್ಸಿತ. ಹಾ ಅಷ್ಟೇ. ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ? ಹೋಗೋಣ ಹೋಗೋಣ ಲಕ್ಕಿ. ನಮ್ಮ ಲಕ್ಕಿ ರೆಡಿ. ಲಕ್ಕಿ ಸ್ನಾನ ಮಾಡಿಲ್ಲ ಅಂದ್ರೆ ಯಾರು ಫಾಸ್ಟ್ ಆಗಿ ರೆಡಿ ಆಯ್ತಾರೆ ಅಂದ್ರೆ ಲಕ್ಕಿ ಮಾತ್ರನೇ ಫಾಸ್ಟ್ ಆಗಿ ರೆಡಿ ಆಗೋದು. ಲಕ್ಕಿ ಬೆಲ್ಟು ನೆನ್ನೆ ಪಿಂಕ್ ಕಲರ್ ತಂದಿರೋದು ಎಷ್ಟು ಗಲೀಜ್ ಮಾಡ್ಕೊಂಡೈತೆ ಅಂದ್ರೆ. ಏನ್ ಲಕ್ಕಿ ಇದು ಸಮಾಚಾರ ನಿಂದು? ಹೆಂಗ್ ಕಾಣಿಸ್ತಾ ಇದೆ ನಮ್ ಲಕ್ಕಿ? ಬಿಡು ನೋಡೋಣ ಹೆಂಗ್ ನಡ್ಕೊಂಡು ಹೋಗುತ್ತೆ ಅಂತ. ಹೋಗ್ಲಕ್ಕಿ ಗೋ. ಚೆನ್ನಾಯ್ತಾ? ಅದಕ್ಕೆ ರೆಡಿ ಆಗಿ ಇನ್ನೊಂದಿನ ಅದು ದೊಡ್ಡದಾಗತ್ತಲ್ಲ ಅವಾಗ ಹಾಕೋಣ. ಯಾರು ಬಂದ್ರು ಇವತ್ತು? ಲಕ್ಕಿ ನೋಡಿ ಏನ್ ತಿನ್ಸಲ್ಲ ಲಕ್ಕಿ? ಹೋಗೋಣ ಚಲೋ. ಫೈನಲಿ ಹೊಸ ಮನೆಗೆ ಹಾಲುಗ್ಸಿ ಇವತ್ತು ನಾವು ಮನೆಯನ್ನು ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವತ್ತಿನ ನಮ್ಮನೆಯ ಹಾಲುಗ್ಸೋ ಪೂಜೆಯ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ನನ್ನ ಒರಿಜಿನಲ್ ಏನು ಆಡಿಯೋನೇ ಬಿಟ್ಟಿದ್ದೀನಿ. ಸೊ ಇದರಿಂದ ನಮ್ಮ ಫೀಲಿಂಗ್ಸ್ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ. ಆದಷ್ಟು ವಾಯ್ಸ್ ಓವರ್ಗಿಂತ ಲೈವಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ನ ನೋಡಿದಾಗಲೇ ನಮಗೊಂದು ಆ ಒಂದು ಫೀಲ್ ಗೊತ್ತಾಗೋದು. ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕರೆಕ್ಟಾಗಿ ಕೂರುತ್ತೆ. ಅತ್ತೈಕೆ ಮಗ್ನೆ ಎಷ್ಟು ಸರ್ ಇದು? 100 ರೂಪಾಯಿ ಮೇಡಮ್. ಇಲ್ಲಿ ನೋಡು ಪ್ರೀತಾ, ಇಲ್ಲಿ ನೋಡು. ಅದು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕಿಂತ. ಸರ್ ಇದು ಬಿದ್ರೆ ಹೊಡೆದೋಗಲ್ಲ? ಇಲ್ಲ ಇಲ್ಲ ಹೊಡೆದೋಗಲ್ಲ. ಅದು ಹೋಗಲ್ಲ. ಇದು ಚೆನ್ನಾಗಿ ಕಾಣ್ತದೆ. ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಮಮ್ಮಿ ನೋಡು. ಸಿಗಲ್ಲ ಇದು ಮೇಡಮ್. ಚೆನ್ನಾಗಿದೆ, ಬೇಗ ಪೇ ಮಾಡ್ತೀನಿ. ಇದೇ ತಗೊಂತೀಯಾ? ನಂಗೇನು ಅದಿಷ್ಟ ಆಗಿತ್ತು. ಕೊಡು ಇಲ್ಲಿ ಸ್ವಲ್ಪ. ನಾನು ಕಣ್ಣಿಗೆ ಹಿಂಗೆ ಹಾಕೊಂಡು ಟೆಸ್ಟ್ ಮಾಡಿ ಕೊಡ್ತೀನಿ. ಕೊಡಲ್ವಾ? ಹೆಂಗ್ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣ್ತಿದ್ಯಾ? ಇನ್ನು ಅಲ್ಲಿಂದ ನಾವು ಏನೇನು ಸ್ವಲ್ಪ ಒಂದಿಷ್ಟು ಐಟಮ್ಗಳು ಮಿಸ್ ಆಗಿತ್ತು ಅದೆಲ್ಲ ಹೋಗ್ತಾ ಆನ್ ದ ವೇ ನೆನ್ಪು ಮಾಡ್ಕೊಂಡು ಏನೇನು ಬೇಕೋ ಎಲ್ಲ ತಗೊಂಡು ಮನೆಗೆ ಹೊರಟ್ವಿ. ನೀರು ಬರ್ತಾ ಇದೆ
ವೆಲ್ಕಮ್ ಲಕ್ಕಿ. ಪ್ರೀತಮ್ ಎಲ್ಲಿಗೆ ಬಂದೆ ನೀನು? ಹ? ಎಲ್ಲಿಗೆ ಬಂದಿದ್ಯಾ? ಎಲ್ಲಿ ಬರ್ತಾ ಎಲ್ಲಿಗೆ ಬಂದಿದ್ಯಾ ಹೇಳು. ಊರು? ಯಾವ ಊರು? ಬಿಂದಿಗೆ ತುಂಬ ಫಸ್ಟ್ ನೀರು ತಗೊಂಡು ಒಳಗಡೆ ಹೋಗಿ ಆಮೇಲೆ ಎಲ್ಲ ಸಾಮಾನು ಶಿಫ್ಟ್ ಮಾಡಿ. ಅಮ್ಮ ಬಿಂದಿಗೆ ಇಟ್ಕೊಂಬ ಅಲ್ಲಿ ದೇವ್ರ ಸಾಮಾನು ಬ್ಯಾಗಲ್ಲಿ ಎಲ್ಲ ಇಲ್ಲಿ ಇಟ್ಬಿಡ್ರಿ ಕಾರಿಂದ. ಫಸ್ಟು ನೀರು ತೊಗೊಂಡು ಹೋಗಿ ಆಮೇಲೆ ಮೇಲೆ ತೊಗೊಂಡೋಣ. ಪ್ರೀತಮ್ದು ವರ್ಷೆ ಸ್ಟಾರ್ಟ್ ಆಯಿತು. ಹಂಗಂದ್ರೆ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಅಲ್ಲೇನು ಬೀಳಲ್ಲ. ಹುಡುಕ್ತಾ ಇದೆಯಾ? ಜಂಗಲ್ ತರ ಐತೆ ಕಾಡೊಳಗೆ ಲಕ್ಕಿ. ಲಕ್ಕಿ ಲಕ್ಕಿ ಏಯ್ ಲಕ್ಕಿ ಲಕ್ಕಿ ನೋಡು ಮನೆಯೆಲ್ಲ ನೋಡ್ದಾ? ಒಂದು ರೌಂಡ್ ಈಗ ಅಡುಗೆ ಮನೆ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಲಕ್ಕಿ ಏನು ಚೆಕ್ ಮಾಡ್ತಾ ಇದೆಯಾ? ಹಾಂ ಎಲ್ಲ ಕರೆಕ್ಟಾಗಿದೆಯಾ? ನಿನಗಂತೂ ಸಖತ್ತಾಗಿದೆ ಬಿಡು, ಓಡಾಡ್ಕೊಂಡಿರ್ಬೋದು. ಇಡೀ ಮನೆಯೇ ಮೂಸ್ ನೋಡಿ. ಅಡುಗೆ ಮನೆಯಿಂದ ಒಂದು ರೌಂಡು, ಹಾಲ್ ಒಂದು ರೌಂಡು, ಇನ್ನು ಮೇಲ್ಗಡೆ ಅಲ್ಲೆಲ್ಲ ನೋಡಬೇಕಲ್ಲ. ಹಾಂ ಲಕ್ಕಿ ಆಚೆ ಹೋಗಂಗಿಲ್ಲ, ಬಾ ಒಳಗಡೆ ಬಾ. ನೋಡಿ ಲೈಟ್ ಆನ್ ಆಗಲ್ಲ ಇಲ್ಲಿಂದ. ಬರೀ ಹಾಫ್ ಹಾಂ ಆಫ್ ಮಾಡಕ್ಕೆ ಅನ್ಸುತ್ತೆ. ಅಲ್ಲಿ ಜಾಸ್ತಿ ಲೈಟ್ ಇತ್ತಲ್ಲ, ಇವಾಗ ಲೈಟ್ ಕಮ್ಮಿ ಆಗೋಗೈತಂತ ಅನ್ಸುತ್ತೆ. ಇನ್ನು ಹಾಲು ಅಷ್ಟೊಂದಕ್ಕೆ ಹಾಲು ಕೆಟ್ಟೋಗ್ರೆ ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಲಕ್ಕಿ ಒಳ್ಳೆ ಜಾಗ ಹುಡುಕಂಡಿದ್ದೆ. ಹೇಳಿ. ಓ ಹಾಂ ಹಾಂ ಯಾವಾಗೂ ಅಷ್ಟೇ ಎಲ್ಲಾದ್ರೂ ಹೋದ್ರು ಅಷ್ಟೇ, ಮತ್ತೆ ಮನೆಯಿಂದ ಎಲ್ಲಾದ್ರೂ ಈ ಥರ ಮೇನ್ ಏನೋ ಒಂದು ಇರುತ್ತಲ್ಲ, ಆ ಟೈಮಲ್ಲಿ ಮೇಜರ್ ಆಗಿ ಏನಾದರೂ ಒಂದು ಮಿಸ್ ಮಾಡಿರ್ತೀವಿ. ಎಷ್ಟೆಲ್ಲ ನೆನಪು ಮಾಡ್ಕೊಂಡ್ರು ದೇವ್ರ ಫೋಟೋನೇ ಮಿಸ್ ಮಾಡ್ಬಿಟ್ಟು ಬಂದಿದ್ವಿ. ಸದ್ಯಕ್ಕೆ ಅದು ಯಾವುದೋ ಒಂದು ಗದ್ಗೆ ಅಂಗಡಿಲಿ ಚೆನ್ನಾಗಿರೋದೊಂದು ದೇವ್ರ ಫೋಟೋ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಇವತ್ತಿಲ್ಲೇ ಅಡುಗೆ ಮನೆಯಲ್ಲೇ ಪೂಜೆ ಮಾಡೋದು. ಯಾಕೆ ಅಂತಂದರೆ ಈ ಮನೆಗೆ ದೇವ್ರ ಮನೆ ಇಲ್ಲ, ಆ ಕಡೆ ಕಾರ್ನರಲ್ಲಿ ಸೆಟಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ. ಪ್ರೀತಮ್ ಸೌಂಡ್ ಮಾಡಬಾರ್ದು, ಮನೆ ಖಾಲಿ ಇರೋದಕ್ಕೆ ಎಕೋ ಸೌಂಡ್ ಜಾಸ್ತಿ ಬರ್ತಾ ಇದೆ. ಕರೆಂಟ್ ಹೋಯ್ತು. ಇವತ್ತು ಹಾಲು ಉಗಿಸ್ತಾ ಇದ್ದೀವಿ. ಈ ವಿಚಾರ ಒಂದ್ಸರಿ ಯಾವಾಗಾದರೂ ಮಾತಾಡೋಣ ಅಂದ್ಕೊಂಡೆ, ಬಟ್ ಒಂದು ಕ್ಲಾರಿಟಿ ಕೊಡೋಣ ಅಂತ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಅಪ್ಪ ಅದು ಎಷ್ಟು ಸರಿ ಮನೆ ಚೇಂಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾವು ಮನೆಯೇ ಚೇಂಜ್ ಮಾಡಿಲ್ಲ, ಒಂದೇ ಸರಿ ಮನೆ ಚೇಂಜ್ ಮಾಡಿದ್ದು 6 months ಬ್ಯಾಕ್ ಆ ಮನೆಗೆ ಹೋದ್ವಿ. ಅದಾದಮೇಲೆ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಫೈನಲ್ ಎಕ್ಸಾಮ್ ತನಕ ನಾವು ಅಲ್ಲಿರಲೇಬೇಕು ಅನ್ನೋ ಥರ. ಮತ್ತು ನೆಕ್ಸ್ಟ್ ನಾನು ಇನ್ನೂ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕನ್ನೋ ಮೈಂಡ್ಸೆಟ್ ನಮ್ಗೆ ಇದ್ದೇ ಇರಲಿಲ್ಲ. ಏನಿದೆ ನಮ್ಗೆ ಆಪ್ಷನ್ ಇದೆ, ನಾನು ಇಲ್ಲೇ ಏನು ಇರಲೇಬೇಕು ಅಂತ ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡಿರಲಿಲ್ಲ, ಮತ್ತೇನು ನಾವು ಲೀಸ್ಗೆ ಹಾಕ್ಸ್ಕೊಂಡಿರಲಿಲ್ಲ. ಅಷ್ಟು ಅಮೌಂಟ್ ನಮ್ಗೆ ಹೆಂಗಪ್ಪ ಸಡನ್ಲಿ ಕೊಡ್ತಾರೆ ಅಂತ. ಓನರ್ ಹತ್ರ ಒಂದು 2 months ಮುಂಚೆಗೆ ಮಾತಾಡಿದ್ವಿ. ಅವರು ಓಕೆ ನಿಮ್ಮ ಅನುಕೂಲ, ನಿಮಗಿಲ್ಲ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಖಂಡಿತ ನೀವು ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಅನುಕೂಲದ ಜಾಗಕ್ಕೆ ಹೋಗಬಹುದು ಅಂತ ಹೇಳಿದ್ರು. ಸೊ ಅವ್ರ ಒಪಿನಿಯನ್ ತೊಗೊಂಡು ನನಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ನಮಗಲ್ಲ ಅಂದಮೇಲೆ ನಾವು ಅಲ್ಲಿರೋ ಅಂಥ ಆಪ್ಷನ್ ಏನಿದೆ. ಸೊ ಇದು ನನ್ನ ಮೈಂಡ್ ಸೆಟ್, ಓಕೆನಾ? ಹಾಗಾಗಿ ನಾವು ಈ ಮನೆಗೆ ಸುಮಾರು ಯೋಚನೆ ಮಾಡಿ ನಮ್ಗೆ ಹಿಂಗೆ ಬೇಕು. ಈ ಮನೇಲಿ ಏನು 100% ಎಲ್ಲ ಫೆಸಿಲಿಟಿ ಇದೆ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ನಮಗೆಲ್ಲ ಫೆಸಿಲಿಟಿ ಬೇಕು ಅಂತಲೂ ನಾವು ಮನೆಯನ್ನು ಹುಡುಕ್ತಾ ಇರಲಿಲ್ಲ. ಕೆಲವೊಂದು ಬೇಸಿಕಾಗಿ ನಮ್ಗೆ ಹಿಂಸೆ ಆಗ್ದಲೇ ಇರೋ ಅಂಥದ್ದು ಒಂದಿಷ್ಟು ನಮ್ಮ ತಲೆಯಲ್ಲಿತ್ತು. ಅದ್ರ ತಕ್ಕನಾಗಿ ಈ ಮನೆ ಓಕೆ ಅನ್ನಿಸ್ತು. ನಮ್ಮ ಮಕ್ಕಳಿಗೆ ಇರ್ಬೋದು, ನಮ್ಮ ಕಾರ್ ಪಾರ್ಕಿಂಗ್ ಇರ್ಬೋದು, ಒಂಥರ ಏನು ಗಜಿಬಿಜಿ ಅನ್ನೋ ಒಂದು ಇದು ಸುಮಾರಿದೆ ಅಲ್ಲೆಲ್ಲ. ಅದೇ ಇರಬಾರ್ದು. ಡೈಲಿ ಹಿಂಸೆ ನನಗಿಷ್ಟ ಆಗಲ್ಲ. ವಾರಕ್ಕೆ 1 ಹಿಂಸೆ, ತಿಂಗ್ಳಿಗೆ 1 ಹಿಂಸೆ ಆದರೆ ತಡ್ಕೊಬೋದು. ದಿನದ್ದು ನನಗಿಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಮನೇಲಿರೋದು, ನನ್ನ ಹಸ್ಬೆಂಡು ಹೊರಗಡೆ ಹೋಗ್ತಾರೆ, ನನ್ನ ಮಕ್ಕಳು ಹೊರಗಡೆ ಹೋಗ್ತಾರೆ, ನಾನು ಡೈಲಿ ಮನೇಲಿರೋದು. ನನಗೆ ಮನೆ ಅಡ್ಜಸ್ಟ್ ಆಗಬೇಕಿತ್ತು, ನನಗಾಗಿಲ್ಲ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಇತ್ತು. ನನ್ನ ಮನೆಯವ್ರ ಹತ್ರ ಮಾತಾಡಿದೆ, ಅವರು ಅದಕ್ಕೆ ಓಕೆ ಅಂದರು. ಮತ್ತು ಅದೇ ಬೆಸ್ಟ್ ಅಂತಲೂ ಅವರು ಹೇಳಿದ್ದು. ಹಾಗಾಗಿ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಎಷ್ಟೊಂದು ಸರಿ ಮಾಡಿಲ್ಲ, 2ನೇ ಸರಿನೇ ನಾನು ಮನೆಯನ್ನು ಚೇಂಜ್ ಮಾಡ್ತಾ
ಮಾಡ್ತಾ ಇರೋದು. ಬಹುಶಃ ಇನ್ನೊಂದು 5 ವರ್ಷ ನಾವು ಈ ಮನೆ ಚೇಂಜ್ ಮಾಡಲ್ಲ. ಸೊ ಇಷ್ಟೇನೆ, ಇನ್ಮೇಲೆ ನಮ್ಮ ಖುಷಿ ಜೊತೆಗೆ ಒಂದು ಒಳ್ಳೆಯ ವ್ಲಾಗ್ಸ್ ಜೊತೆ ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ ಡೈಲಿ. ಅದಕ್ಕೆ ಗ್ಯಾರಂಟಿ ಕೊಡ್ಬೋದು, ಅದರಲ್ಲಿ ಯಾವ ಇದು ಇಲ್ಲ. ಇನ್ನು ಮನೆಗೆ ಬರಬೇಕಾದ್ರೆ ಮೇಜರಾಗಿ ನಮ್ಮ ಮನೆ ದೇವ್ರ ಫೋಟೋನೇ ಮಿಸ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಪಕ್ಕ ತಗೊಂಡು ಬಂದಾಗಲೇ ಅಂದ್ಕೊಂಡೆ, ಗೊತ್ತಿಲ್ಲದಲ್ಲೇ ಏನೋ ಒಂದು ಮಿಸ್ ಆಗಿರುತ್ತೆ, ಪಕ್ಕ ಯೋಚನೆ ಮಾಡಿ ಅಂತ. ಇನ್ನು 5 ನಿಮಿಷ ಮನೆಗೆ ರೀಚ್ ಆಗ್ತೀವಿ ಅನ್ನುವಾಗ ಟಕ್ಕಂತ ನೆನಪಾಯ್ತು. ಅದು ಅದೃಷ್ಟ, ಇಲ್ಲಾಂದರೆ ನಾವು ವಾಪಸ್ ಹೋಗಿ ಹುಡ್ಕೊಂಡು ಅದೇ ಟೈಮ್ ಆಗಿಬಿಡ್ತಾಯಿತ್ತು. ಸೊ ಸಿಕ್ಕ ತಕ್ಷಣ ಅದನ್ನು ತೊಗೊಂಡು ಸೀದಾ ಬಂದ್ವಿ. ಓಕೆ, ಏನೋ ಅದು ಹೊಸದೇ ಬರಬೇಕು ಅಂತ ಇತ್ತೇನೋ ಅಂತ ನಾವು ಅಂದ್ಕೊಂಡು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಡುಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ, ಜಾಸ್ತಿ ಗ್ರ್ಯಾಂಡಾಗಿ ಅಂತ ನಾವೇ 4 ಜನ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಬೇಸಿಕಾಗಿ ಏನೇನು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದು ತುಂಬ ತಲೆ ಕೆಡಿಸ್ಕೊಂಡೆಲ್ಲ ಮಾಡಿಲ್ಲ. ಆರಾಮಾಗಿ ಕೂಲಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಮಾಧಾನವಾಗಿ ನಮ್ಗೆ ಏನೇನು ಗೊತ್ತು, ನಮ್ಗೆ ಏನೇನು ಬೇಕು, ನಮಗೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವಿಟ್ಟು ನಮ್ಮ ಮನಸ್ಸಿಗೆ ಏನು ಬೇಕಿತ್ತು ಅದನ್ನು ನಾವು ಕೇಳಿಕೊಂಡು ಸಿಂಪಲಾಗಿ ಒಂದು ಪೂಜೆ ಮಾಡಿದ್ವಿ. ಮೇನ್ ಹಾಲು ಉಗ್ಸೋದು ಒಂದು ಇದಿದೆ, ಅದನ್ನು ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಹೋಮ ಮಾಡಿಸ್ತಾ ಇದ್ವಿ. ಆ ಮನೆ ಇಕ್ಕಟ್ಟಲ್ಲಿ ನನಗೆ ಆ ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಸೊ ಮಾಡಿಸ್ಲೇಬೇಕು ಅಂತ ಇತ್ತು, ಬಟ್ ಅಷ್ಟು ಚಿಕ್ಕ ಜಾಗದಲ್ಲಿ ನನಗೆ ಮಾಡ್ಸೋಕ್ಕಾಗಲ್ಲ. ಮತ್ತು ಓನರ್ಗಳೆಲ್ಲ ಏನು ಹೇಳ್ತಾರೋ ಆ ಥರ ತಲೆಯಲ್ಲಿ ಬಂದ್ಬಿಡ್ತು. ಹಂಗಾಗಿ ಸ್ವಲ್ಪ ನಮಗೆ ಅನುಕೂಲ ಬೇಕು ಆ ಥರದ್ದೆಲ್ಲ ಮಾಡಿಸೋದಕ್ಕೂ. ಯಾಕೆಂದರೆ ಸ್ವಂತ ಮನೇಲಿದ್ದು ಆ ಥರ ಎಲ್ಲ ಮಾಡಿಸಿ ಸಡನ್ನಾಗಿ ಬಿಡೋಕ್ಕೂ ಮನಸ್ಸು ಒಪ್ಪಲ್ಲ. ಸೊ ಅದೆಲ್ಲನೂ ಯೋಚನೆ ಮಾಡಿ ಈ ಇಂಡಿಪೆಂಡೆಂಟ್ ಹೌಸ್ಗೆ ನಾವು ಬಂದಿದ್ದು. ಇಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, 100% ಎಲ್ಲ ಕರೆಕ್ಟಾಗಿರಲ್ಲ. ನೀವು ಸ್ವಂತ ಮನೆಯೇ ತೊಗೊಳ್ಳಿ, 100% ಕರೆಕ್ಟಾಗಿರಲ್ಲ. ಅಲ್ಲೂ ಒಂದೇ ವಾರಕ್ಕೆ ಏನೋ ಒಂದು ಸಮಸ್ಯೆ ಬಂದೇ ಬರುತ್ತೆ. ಎಲ್ಲ ಸಮಸ್ಯೆ ಇರುತ್ತೆ. ಸಮಸ್ಯೆ ಅಂತ ನಾವು ಬಂದಿಲ್ಲ, ನಮ್ಗೆ ಅನುಕೂಲ ಇರಲಿಲ್ಲ, ಆಪ್ಷನ್ಸ್ ಇತ್ತು, ಶಿಫ್ಟ್ ಆಗ್ಬೋದು ಅಂತ ಇತ್ತು. ಓಕೆ ಅಂತ ಅನ್ನಿಸ್ತು, ಶಿಫ್ಟ್ ಆಗ್ಬೋದಲ್ವಾ, ಹಾಂ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಶಿಫ್ಟಿಂಗಿಗೆಲ್ಲ ನಮಗೆ ಅಂತ. ರಿಸ್ಕ್ ಇದೆ, ನಾನು ಸುಮ್ಮನೆ ಯಾವ್ದಿದ್ದಾವೆ ಮಕ್ಕಳಾಟ ಅಂತೂ ಅಲ್ಲ. ಒಂದು ಮನೆ ಖಾಲಿ ಮಾಡ್ಕೊಂಡು, ಅದು ನಮ್ಮ ಮನೇಲಿರೋ ಐಟಮ್ಗಳನ್ನ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡೋದಕ್ಕೆ 1 ವಾರ ಬೇಕು ನಮಗೆ. ಒಂದು 3 ಟ್ರಿಪ್ಪು, ನಾವು 3-4 ಟ್ರಿಪ್ ಆಯಿತು ನಾವು ಐಟಮ್ನೆಲ್ಲ ಇಲ್ಲಿಗೆ ತಂದು ಹಾಕೋಷ್ರೊಳಗೆ. ಅದನ್ನೆಲ್ಲ ತಂದು ಈ 3 ಇದಕ್ಕೆ ನಾನು ತುಂಬೋದಕ್ಕೆ ನನಗೆ ಗೊತ್ತಿದೆ ಏನು ಕಷ್ಟ ಅಂತ. ಸೊ ಸುಮ್ಮನೆ ಯಾರೋ ಒಬ್ರು ಕಂಟೆಂಟು ಅಂತ ಹಾಕಿದ್ರು. ಸಾರಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಹಾಗಾಗಿ ಮ್ಯೂಟ್ ಮಾಡೋದು ಮರ್ತೋಗಿದ್ದೆ. ಆವಾಗವಾಗ ಒಂದು ಕೃಷ್ಣಾಯ ವಾಸುದೇವಾಯ ಬಂದ್ಬಿಡುತ್ತೆ, ಏನೋ ಅನ್ಕೋಬೇಡಿ. ತೋರಿಸ್ತೀನಿ. ಈ ಥರ ನನ್ನ ಮಗ ಸುಮ್ಮನೆ ಇರಲ್ಲ ಅಂತ ಗೊತ್ತು, ಅದಕ್ಕೆ ತೊಗೊಂಡು ಬಂದಿದ್ವಿ ನಿನ್ನೆ. ಇದು ಮತ್ತು ಒಂದು ಸ್ವಲ್ಪ ಬಿಸ್ಕೆಟ್ ತೊಗೊಂಡು ಬಂದ್ವಿ. ಎಷ್ಟೊತ್ತಾಗುತ್ತೋ ಏನೋ ಪೂಜೆ ಮಾಡೋ ತನಕ ನನ್ನ ಮಗ ಸುಮ್ಮನೆ ಇರಲ್ಲ. ಬಾಳೆಹಣ್ಣು ಕೊಡಿ, ಇಲ್ಲ ಸ್ವೀಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ತೆಗಿಸ್ತಾ ಇರ್ತಾನೆ. ತಗೊಮ್ಮು ಮ್ಯಾ ನೀವು ಎಷ್ಟು ಕಿರ್ಸಿದ್ರು ಕೇಳಿಸೋದಿಲ್ಲ. ಕಿಸ್ಕ ಅಲ್ಲ, ನೀವೆಷ್ಟು ಕಿರ್ಸಿದ್ರು ಅಲ್ಲಿ ಕೆಳಗಡೆ ಕೇಳಿಸಲ್ಲ. ಹೌದಾ? ನಾವಿಲ್ಲಿ ಎಷ್ಟು ಕಿರ್ಚಿದ್ರು ಮೇಲ್ಗೆ ಹೋದ್ರೆ ಕೇಳಿಸಲ್ವಂತೆ, ಸಕ್ಕತ್ತಾಗಿದೆ ಅಂತೆ ಮೇಲೆ. ತಗೋ, 1-2 ತಗೋ, ಕೈಯಲ್ಲಿ ಇಟ್ಕೊ. ಇದು ದೊಡ್ಡದು ಕೊಡ್ತೇನೆ, ಅಲ್ಲಿ ಕುತ್ಕೊಂತೀನಿ ಸೈಲೆಂಟಾಗಿ. ನಾವು ಎತ್ಕೊ, ಪೂಜೆ ಮಾಡೋದು ಲೇಟ್ ಆಗುತ್ತೆ. ಪ್ರಗತಿ ಇಷ್ಟ ಆಯ್ತಾ ಮನೆ? ಹಾಂ, ಈಗ ಎಷ್ಟಾದ್ರೂ ಓಡಾಡ್ಬೋದಲ್ಲ, ಲೇಸಿ ಆಗಲ್ವಾ ಇನ್ಮೇಲೆ? ಹಾಂ, ಚೆನ್ನಾಗಿರ್ತೀವಿ ಮೇಲೆ. ನೀವೆಷ್ಟೇ ನೀವು ಕರೆದ್ರು ನನ್ನ ಕೆಳಗಡೆ ಬರಲ್ಲ, ಕೇಳಿಸೋದಲ್ಲ. ಏನು ಚಿನ್ನಿ ಇವಾಗ ಹಿಂಗೆ ಹೇಳ್ತಾರೆ? ಹಾಂ, ಕರೆದ್ರು ಬರೋಕ್ಕಾಗಲ್ಲ ಮೇಲ್ಗಡೆಯಿಂದ ಕೆಳಗಡೆ ಅಂತ. ಬರಲೇಬೇಕು. ಎಷ್ಟ್ಮೇಲೆ ಹೋಗ್ತೀಯ ನೀನು? ಹೋಗೋದ್ರೆ ಕೇಳಿಸ್ಬೇಕು. ಡೋರ್ ಲಾಕ್ ಮಾಡಿ. ನೋಡೋಣ, ಅದಕ್ಕೆ ಏನಾದರೂ ಪರಿಹಾರ ಮಾಡೋಣ. ಕೇಳಿಸುತ್ತೆ ಮಮ್ಮಿ. ಹಂಗೆ ಮಾಡಿದ್ರೆ ಹಂಗೆ, ಹಿಂಗೆ ಮಾಡಿದ್ರೆ ಹಿಂಗೆ. ಪ್ರಿನ್ಸಿಪಲ್ ಆಫೀಸಲ್ಲಿ ಮೈಕ್ ಇರುತ್ತಲ್ಲ, ಎಲ್ಲ ಜೊತೆಗೂ ಕೇಳಿಸುತ್ತೆ ಅವ್ರು ಮಾತಾಡಿದ್ರೆ. ಆ ಥರ ಮೈಕ್ ಅಟ್ಯಾಚ್ ಮಾಡಿಸ್ಬಿಡೋಣ. ಟೆಲಿಫೋನು ಇನ್ನು ಟೆಂಟ್ರಂತ ಇಲ್ಲಿಂದ ಫೋನು, ಅದೆಲ್ಲ ಏನು ಬೇಡ. ಕೇಳಿಸುತ್ತೆ, ಫ್ಯಾನ್ ಹಾಕಿರೋದಕ್ಕೇನೋ ಕೇಳಿಸ್ತದೆ ಅಷ್ಟೇ. ಸ್ಲೈಡಿಂಗ್ ಡೋರ್ ಓಪನ್ ಮಾಡಿ ಇಟ್ಕೊಂಡ್ರೆ ಇಲ್ಲಿಂದ ಕೂಗಿದ್ರೆ ಕೇಳಿಸುತ್ತೆ. ತುಂಬ ಆಯಿತು, ಹೂವು ಎಷ್ಟೊಂದು ಹೂವು ಬೇಕಾಗಿತ್ತು. ಬಾಗಿಲಿಗೆ ಬಾಗ್ಲಿಗೆ ಹಾಕ್ಬೇಕು. ಕಡೆ ಹೋಗ್ತೀನಿ.
ಪ್ರೀತಾ ದಡ 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 ಅಂತ ಹೂವು ಆಗ್ತಿದಿ ಹ್ಮ್ ನೋಡಿತಾನು ಇನ್ಸಲ್ಟ್ ಎಲ್ಲ ಹಾಳು ಮಾಡ್ದಲ್ಲ ಡಿಡಿ ಹೂವು ಹುಡ್ಕೊಂಡಾಯ್ತು ಕೆಳಗಡೆ ಅಷ್ಟನ್ನು ಮಾತ್ರ ಹೇಳಿಬಿಟ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ಅದಲ್ಲದೆ 99% ಜನ ನನಗೆ ಒಳ್ಳೆ ನೀವೇನು ತಗೋಗ್ದಿದ್ದೀರಾ ಅಂತ ನನಗೂ ಅರ್ಥ ಆಗುತ್ತೆ. ಆಮೇಲೆ ನಿಮ್ಮ ಡಿಸಿಷನ್ ನಿಮಗೆ ಕರೆಕ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ಈ ಹೊಸ ಮನೆಯಲ್ಲಿ ಆದಷ್ಟು ನೀವು ಅಂದ್ಕೊಂಡಂಗೆ ಸುಮಾರು ವರ್ಷ ಅಲ್ಲಿ ಇರೋಂಗೆ ಆಗಲಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಸುಮಾರು ಜನ ವಿಶ್ ಮಾಡಿದ್ದೀರಾ. ಬಟ್ ಯಾಕೆ ಅಂತ ಕೇಳಿರೋರು ನೆಗೆಟಿವ್ ಅಂತ ನಾನು ಹೇಳಲ್ಲ. ಕ್ಯೂರಿಯಾಸಿಟಿ ಅವ್ರು ನನ್ನ ಮೇಲಿರೋ ಕನ್ಸರ್ನಿಂದನೇ ಕೇಳಿರ್ತಾರೆ. ಬಟ್ ನಾನು ಪದೇ ಪದೇ ಚೇಂಜ್ ಮಾಡಿಲ್ಲ ಅಂತ ನಿಮ್ಗೆ ಹೇಳಬೇಕಿತ್ತು ಅಷ್ಟೇ. ಏನು ಅದ ದೇವ್ರಿಗೆ ಕೊಡಕ್ಕೆ ದೇವ್ರ ತಿನ್ನತಿಗೆ ಬಂದು ದೇವ್ರ ತಿನ್ನಲ್ ಬಂದೆ ಮತ್ತೆ ನೀನ್ ತಿಂತೀಯಾ? ಇದು ಸ್ವೀಟ್ ಓಪನ್ ಮಾಡಿದ ತಕ್ಷಣ ಮಮ್ಮಿ ಇದು ಯಾಕೈತದೆ ನೀನ್ ಇದನ್ನ ಯಾಕೆ ತಂದೆ? ಈಗ ಪೂಜೆ ಬೇಗ ಮುಗಿಸ್ಲಿಲ್ಲ ಅಂದ್ರೆ ನನ್ನ ಮಗ ಇಲ್ಲಿ ಎಲ್ಲ ಧ್ವಂಸ ಮಾಡ್ತಾರೆ. ಆಗೋಯ್ತು ಒಂದ್ ಸ್ವಲ್ಪ ಅಕ್ಷತೆ ಮಾಡ್ಕೊಂಡ್ಬಿಡ್ತೀನಿ. ಆಗೋಯ್ತು ಐದು ಸೈಡ್ ಬಾಪ್ರಿದ್ದು ಬೆಂಕಿ ಪಟ್ಟಿ ಪ್ರೀತಮ್ ಪ್ರೀತಮ್ ಬಾಬಾ ಪೂಜೆ ಮಾಡಮ್ಮ. ನನ್ನ ಕ್ಯಾಟ್ನಲ್ಲಿ ಶೆಲ್ಫ್ ಒಳಗಡೆ ಅಲ್ಲಿ ಮಲಗಿದ್ನ ಎಬ್ಬರಿಸ್ಬಿಟ್ನಾ? ಫ್ಯಾನ್ ಆಫ್ ಮಾಡು, ಗಾಳಿಗೆ ಸ್ವಲ್ಪ ಆಡೋದು. ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದೀವಿ. ಲಾಸ್ಟ್ ಟೈಮು ಹಿಂಗೆ ಮಾಡಿದ್ವಿ, ಬಟ್ ಸಡನ್ ಆಗಿ ಬಟ್ ಬೆಟರ್ ಆಗಿದೆ. ನಮ್ಗೇನು ಆ ಥರ ಅಲ್ಲೋಗಿ ಏನೋ ಆಯಿತು ಆ ಥರ ಇಲ್ಲ, ಖುಷಿ ಆಯಿತು. ಯಾವುದು ತಿನ್ನಕ್ ತಂದೆ ಪ್ರೀತಾ? ತಿನ್ಬಾರ್ದು. ಮುಖ ಎಕ್ಸ್ಪ್ರೆಷನ್ ಏನು ಬೇಕು? ನಾನು ತುಂಬ ಬ್ಲೆಸ್ ಮಾಡಿದ್ದೀನಿ. ನಂಗೆ ಒಂದೊಳ್ಳೆ ಫ್ಯಾಮಿಲಿ ಇದೆ. ಕಷ್ಟಗಳು ನನಗೇನು ಅಂತ ಎಫೆಕ್ಟ್ ಆಗೋಕ್ಕೆ ಮುಂಚೆಗೇ ಅವ್ರ ಜೊತೆ ಇರೋದ್ರಿಂದ ನಂಗೆ ಹಂಗೇನು ಅನ್ಸೋದಿಲ್ಲ. ಅದಕ್ಕೂ ಬೆಸ್ಟ್ ನಾನು ಇನ್ನೂ ಏನೋ ಒಂದು ದೇವ್ರ ಹತ್ರ ಎಕ್ಸ್ಟ್ರಾ ಪಡ್ಕೊಂಡು ಬಂದಿದ್ದೀನಿ ಅಂದರೆ ನನ್ನ ಆಡಿಯನ್ಸ್, ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ, ಜೆನ್ಯೂನ್ ಇದ್ದಾರೆಲ್ಲ, ಅವರಂತೂ ನನ್ನ 5 ವರ್ಷದಿಂದ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿದ್ದಾರೆ. ಇವತ್ತು ಕೂಡ ಅಷ್ಟೇ, ಅಷ್ಟು ಒಳ್ಳೊಳ್ಳೆ ಮೆಸೇಜು ನನಗೆ ಅಷ್ಟು ಹಾರೈಸಿದ್ದಾರೆ. ನಾನು ಹುಟ್ಟಿದ ಹಬ್ಬ ಆಗಿರ್ಬೋದು, ನನ್ನ ಮನೇಲಿ ಏನೇ ಒಂದು ಸಣ್ಣ ಪುಟ್ಟದಾದ್ರೂ ಕೂಡ ಅವರಷ್ಟು ಖುಷಿ ಪಡ್ತಾರೆ. ಸಣ್ಣ ಪುಟ್ಟ ನೋವಾದ್ರೂ ಅಷ್ಟು ದುಃಖ ಪಡ್ತಾರೆ. ಅಂದರೆ ಫೀಲಿಂಗ್ಸ್ನ ನನ್ನ ಜೊತೆ ಅವರು ತುಂಬ ಕನೆಕ್ಟ್ ಆಗಿದ್ದಾರೆ ಎಮೋಷ್ನಲಿ. ಸೊ ಅಂಥವ್ರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ 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 ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ನನ್ನ ಜೊತೆ ಯಾವಾಗಲೂ ಇರಲಿ ಅಷ್ಟೇ. ನಾನು ನಿಮ್ಗೆ ಆದಷ್ಟು ನಿಮ್ಮ ಒಳ್ಳೆಯದಕ್ಕೆ ಏನು ಸಾಧ್ಯನೋ ಆ ಥರ ವಿಡಿಯೋಸನ್ನೇ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅಷ್ಟೇ, ಇನ್ನೇನೂ ಇಲ್ಲ. ಜಾಸ್ತಿ ಏನಾದರೂ ಹೇಳ್ಬೇಕಂತ ಇರುತ್ತೆ, ಅದೇನೋ ಗೊತ್ತಿಲ್ಲ, ಈ ಟೈಮಲ್ಲಿ ಮಾತು ಮರ್ತೋಗುತ್ತೆ ಅಷ್ಟೇ. ಇವತ್ತು ಫಸ್ಟ್ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ನಮಗೂ ಒಳ್ಳೇದಾಗಲಿ, ನನ್ನನ್ನು ಹರಸಿದ್ದ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆ ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಅವ್ರು ನಂಬಿರುವಂಥ ಏನೋ ಒಂದಿರುತ್ತಲ್ಲ, ಅದು ಅವ್ರಿಗೆ ಆದಷ್ಟು ಪಾಸಿಟಿವ್ ಆಗಿ ಒಳ್ಳೆ ದಾರಿಲಿ ಕರ್ಕೊಂಡೋಗಲಿ ಅಷ್ಟೇ.
ಆಯ್ತಲ್ಲ ಪೂಜೆ ಆಯ್ತಲ್ಲ. ಬಾ ಮಗನೆ. ನಾನು ಅವಾಗಿಂದ ಕಾಯ್ತಾ ಇದ್ದೇನೆ. ನನಗೆ ಕೋಕೋನಟ್ ಬರ್ಫಿ ಇಷ್ಟ, ಬಟ್ ಈ ಮೇಲ್ಗಡೆ ಸಿಲ್ವರ್ದು ಏನು ಹಾಕ್ತಾರೋ ಗೊತ್ತಿಲ್ಲ. ಹಾಂ ಮಾಡಿ ನಾನು ತಿನ್ನಿಸ್ತೀನಿ. ಮಮ್ಮಿ ತಿನ್ನಿಸ್ತೀನಿ, ಸ್ವಲ್ಪ ತಿನ್ನು, ಕೊಡ್ತೀನಿ. ಹ್ಞೂ. ಅಯ್ಯೋ ನನ್ನ ಮಗನ ಹತ್ರ ವ್ಯಾಲ್ಯೂನೇ ಇಲ್ಲ. ಇನ್ನು ಪೂಜೆ ಆಯಿತು. ಇವಾಗ ಹಾಲು ಉಗ್ಸ್ಬೇಕು. ಹಾಲು ಉಗ್ಸೋದಕ್ಕೆಲ್ಲ ರೆಡಿ ಆಗಿದ್ದೆ. ಹೊಸ ಪಾತ್ರೆ ಇವಾಗ ಬರಬೇಕಾದ್ರೆ ತೊಗೊಂಡ್ಬಂದ್ವಿ. ನಿನ್ನೆ ಬೇಗ ಹೋಗ್ತೀವಿ ಮನೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂತ. ಚೆನ್ನಾಗಿದೆಯಾ ಪ್ರೀತಾ? ಹ್ಯಾಪಿ. ತೆಂಗಿನಕಾಯಿ ಅದು. ಕೋಕೋನಟ್ ಚೆನ್ನಾಗಿದೆ. ಈಗ ಹಾಲು ಉಗ್ಸೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಲು ಚೆನ್ನಾಗಿ ಹುಕ್ಕಿ ಬರಲಿ ಅಂತ. ಬಟ್ ಇದು ತಪ್ಪಲೆ ತುಂಬ ದೊಡ್ಡದಿದೆ, ಚಿಕ್ಕ ಸಿಗಲಿಲ್ಲ ನಮಗೆ ಸಡನ್ನಾಗಿ. ಆಗುತ್ತೆ ಅರ್ಧ ಒಂದು 10 ನಿಮಿಷ ನೋಡುವ. ನನ್ನ ಮಗ ನೀನು ಹಿಡಿಯೋಕ್ಕಾಗಲ್ಲ. ಇಲ್ಲ ಆ ಕಡೆ ಇಟ್ಕೊಬೋದು. ಇಲ್ಲಿ ವಾಟರ್ ಫಿಲ್ಟರ್ ಬರುತ್ತಲ್ಲ, ವಾಟರ್ ಫಿಲ್ಟರ್. ಮತ್ತೆ ಏನು ಮಾಡೋದು? ಆಯ್ತು, ಅಲ್ಲೇ ಮಾಡ್ಕೊಳ್ಳೋಣ. ಫ್ರಿಜ್ ಆಲ್ಮೋಸ್ಟ್ ಆ ಕಡೆ ಬರುತ್ತೆ. ಚಿನ್ನಿ ಹಾಲು ಉಕ್ತು. ಇಷ್ಟು ದೊಡ್ಡ ಪಾತ್ರೆ ಹಾಲು ಉಕ್ಕುತ್ತಾ ಅಂತಿದ್ದೆ. ಹಾಂ ಸುತ್ತನೂ ಉಕ್ತು. ಮಾಡಿ ತುಂಬ ದೊಡ್ಡ ಪಾತ್ರೆ ತಂದುಬಿಟ್ಟಿದೆ. ಹಾಲು ಉಕ್ಕುತ್ತಾ ಇಲ್ವೋ ಅನ್ನೋ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಸದ್ಯ ಚೆನ್ನಾಗಿ ಉಕ್ತು ತುಂಬಾ. ಈಗ ಹಾಲು ಕುಡಿಯೋದು. ಪ್ರೀತು ಹಾಲು ಕೊಡ್ತೀನಿ, ಬಾ ಕುಡಿ. ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು? ಹಾಂ ಏನು ನೋಡ್ತಾ ಇದೆಯಾ? ಕಾರ್ ನಿಂತಿದ್ಯಾ ಇಲ್ಲಿ? ಬಾ ನಮ್ಮ ಪ್ರೀತಮ್ ಇಲ್ಲಿಂದ ಎಲ್ಲ ನೋಡ್ತಾನೆ. ಈಗ ಇಲ್ಲಿ ನೋಡಿ ಮಮ್ಮಿನ. ಕಾರ್ ಇದೆಯಾ ಅಲ್ಲಿ? ಅಲ್ಲಿದೆಯಾ? ನಮ್ಮ ಕಾರ್ ಅಲ್ಲಿದೆಯಾ? ನಮ್ಮ ಕಾರ್ ನೆರಳಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ರು. ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆ ಚಿನ್ನಿ. ಅಮ್ಮು ಇಲ್ಲಿ? ಅಮ್ಮು ಇಲ್ಲಿ ಇಲ್ಲ. ಚಿನ್ನಿ ಇನ್ನೊಂದು ಇದು ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ. ಇಲ್ಲಿ ಲೈಟಿಂಗ್ಸ್ಗೆಲ್ಲ ವಯರ್ ಹಾಕಿದ್ದಾರೆ. ಸ್ಟೇರ್ ಕೇಸ್ ಅದಾದರೆ ಕಂಪ್ಲೀಟ್ ಮಾಡಿಲ್ಲ. ಏನಂತ ಗೊತ್ತಿಲ್ಲ. ಪ್ರೀತಮಿಗೆ ಮಾತ್ರ ಮಸ್ತು ಜಾಗ. ಆಟ ಆಡಿದ್ದು. ಹಾಲು ಉಗ್ಸಿದಾಯಿತು. ಹಾಲು ತುಂಬ ಚೆನ್ನಾಗಿ ಹುಕ್ಕಿ ಬಂತು. ಖುಷಿ ಆಯಿತು. ಇವಾಗ ತುಂಬ ಟೈಮು ಆಗೋಗಿದೆ. ಹಾಲು ಕೊಟ್ಬಿಟ್ಟು ಹೊರಡ್ತೀವಿ. ಇವರಿಬ್ಬರನ್ನ ತೊಗೊಂಡೋಗ್ಬಿಟ್ಟು ಅಮ್ಮ ಮನೆ ಹತ್ರ ಬಿಟ್ಬಿಟ್ಟು ಸೀದಾ ಮನೆಗೆ ಹೋಗಿ ಪ್ಯಾಕಿಂಗ್ ಶುರು ಮಾಡಬೇಕು. ಮೇನ್ ಪ್ಯಾಕಿಂಗ್ ಏನಂತಂದರೆ ಡ್ರೆಸ್ ಎಲ್ಲ ಮಾಡಿದ್ದೀವಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಕಿಚನ್ ಐಟಮ್ಗಳು, ಅಡುಗೆ ಮನೆ ಐಟಮ್ಗಳೇ ಮೇನು. ಅದು ಗ್ಲಾಸ್ ಅವು ಎಲ್ಲೋಗಿದ್ದಾಮೋ ಮೇಲೆ ಇಲ್ಲ. ಬಾಲ್ಕನಿ ಹತ್ರ ಹುಷಾರು. ಮೇಲಿಂದ ನೋಡ್ತಿದ್ದೆ, ಮೇಲಿಂದ ಕೆಳಗಡೆ ಏನು ಕಾಣಲ್ಲ ಇಲ್ಲಿ. ಹೌದಾ? ಏನು ಕಾಣಿಲ್ಲ ಅದು ನಾನೆಲ್ಲ ನಮ್ಮ ಬನ್ನಿ ಹಾಲು ಕೊಡ್ಬಿಟ್ಟು ಹೊರಡೋಣ. ಟೈಮ್ ಆಯಿತು. ನಾವಿನ್ನೂ ಶಿಫ್ಟಿಂಗ್ ಈಗ ಅಸಲಿ ಆಟ ಶುರು. ಇಷ್ಟೋ ತನಕ ಏನಿಲ್ಲ. ನೆನ್ಸ್ಕೊಂಡ್ರೆ ಭಯ ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ಶಿಫ್ಟ್ ಆಗಿಬಿಟ್ರೆ ಶಿಫ್ಟ್ ಆಗಿಬಿಡುತ್ತೆ. ನಮ್ಮ ಹುಡುಗರು ಇದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯವರು ಇದ್ದಾರೆ. ಅವ್ರದ್ದೇನಿಂದು ಇಲ್ಲಿ ತಂದು ಹಾಕಿದ್ಮೇಲೆ ನನ್ನ ಕೆಲಸ ಶುರು. ನಾನು ಅದನ್ನು ಮಾಡ್ಕೊಳ್ತೀನಿ. ಈಗ ನನಗೆ ಬೇಸಿಗೆ ರಜೆ ಸಿಕ್ಕಿರೋದ್ರಿಂದ ಇವರಿಬ್ರು ಅಲ್ಲಿ ಬಿಟ್ಬಿಟ್ರೆ ನಾನು ಒಬ್ಬಳೇ ಆರಾಮಾಗಿ ಮುಗಿಸ್ಬಿಡ್ತೀನಿ. ಎಲ್ಲ ಮನೇನೂ ಅರೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಇದು ಗಲೀಜು ಅದನ್ನ ಕುತ್ಕೊಬೇಡ, ವಾಶ್ ಮಾಡಿಲ್ಲ. ಇನ್ನೂ ವಾಶ್ ಮಾಡಿಲ್ಲ. ಅವ್ರಿಗೆ ಗ್ಲಾಸ್ಗಳು
ಹಾಲು ಕುಡಿಯೋಕ್ಕೆ ಎಷ್ಟು ದಿನ ಆಯ್ತು ಮತ್ತೆ ತಗೊಂಡು ಯೂಸೇ ಮಾಡಿರ್ಲಿಲ್ಲ. ಮೈಸೂರು ಬಂದಿಲ್ಲ ಮೈಸೂರಿಗೆ ಹೋದಾಗ ಚನ್ನಪಟ್ಟಣದಲ್ಲ ಏನು ಇದರಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ತಾರೆ. ಊಟದ ಬಂದು ಮೈಸೂರು ಜೋರು ಉಡ್ಡಿಗೆ ಉಡ್ ಕಪ್ ಬಂದು ಮೈಸೂರು ಚನ್ನಪಟ್ಟಣದ ಚನ್ನಪಟ್ಟಣದಲ್ಲಿ ಮೈಸೂರು ಜೂ ಬೇರೆ ಒಂದು ಝೂ ಝೂ ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಒಟ್ಟು ಝೂ ಅಲ್ಲಿ ತಗೊಂಡು ಬನ್ನಿ ಹಾಲು ಹಾಲು ಮೈಲಿ ಕುತ್ಕೊಳ್ಳೋಣ. ಹಾಲು ಹೋಗ್ತಾ ಇರೋದು ಮಮ್ಮಿ ಇಲ್ವಾ? ಇಲ್ಲಿ ಕುತ್ಕೋಬ ಮೈಲಿ ಕುತ್ಕೊಳ್ಳೋಣ. ಅಪ್ಪ ಕಾಲು ನೋಗ್ತಾ ಇದೆ ಅದಕ್ಕೆ. ನಿನ್ನೆ ನಮಗೆ ಮೆಟ್ಲು ಹತ್ತಿ ಇಳಿದ ಅಭ್ಯಾಸ ಇಲ್ವಲ್ಲ, ಸುಡ್ತಾ ಇರ್ಬೋದು ನೋಡು. ಸುತ್ತಾಯ್ತಾ? ಇಲ್ಲಿ ತಣ್ಣಗಾಗಲ್ಲ ಕುಡಿವಂತೆ. ಕಾಲು ಫುಲ್ಲು ನೋವು ಬಂದ್ಬಿಟ್ಟಿತ್ತು. ಅಭ್ಯಾಸ ಆಗೋ ತನಕ ಕಾಲು ನೋವು ಇರುತ್ತೆ ಅನ್ಸುತ್ತೆ. ನಿನಗೆ ನೋವು ಬರಲ್ಲ ಬಿಡಪ್ಪ, ನನ್ನ ಮಗನಿಗೆ ನೋವು ಬರಲ್ಲ. ಅವ್ನ ದಿನ ಇದೇ ಕೆಲಸ ಮಾಡೋದು. ನಾವು ಒಬ್ರಿಗೂ ಮಾಡಕ್ ಹೋದ್ರೆ ನಮ್ಮ ಲಕ್ಕಿ ನೆಲದ ಮೇಲೆ ಮಲಗಿದ್ರೆ ಸಾಕು. 2 months. ಇಲ್ಲಿಂದ ನಮ್ಮ ಜೀವನದ ಹೊಸ ಪಯಣ ಶುರು ಆಗುತ್ತೆ. ಹೊಸ ಲೈಫ್ ಸ್ಟೈಲ್, ಹೊಸ ಜೀವನವನ್ನು ನೋಡುವಂಥ ದಿಕ್ಕು ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದು ಸರಿನೋ ತಪ್ಪೋ ನಾನು ಕರೆಕ್ಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನನ್ನ ಕರೆಕ್ಷನ್ನ ನಿಮಗೆ ಹೇಳ್ತೀನಿ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಒಂದು ಒಳ್ಳೆ ಸಂದರ್ಭನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ. ಬಾಯ್ ಬಾಯ್.